ಸ್ವಾತಿ, ಎಲ್ಲೋಗಿದೆ ನೀನು? ಬಾ ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಮುತ್ತು ಸರ್. ನಮಸ್ತೆ ಸರ್. ಸ್ವಾತಿ ಇಲ್ಲೇ ಇದ್ದಾಳೆ, ಏನು ವಿಚಾರ? ರೌಡಿಗಳು ಸ್ವಾತಿನ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಹುಡುಗಿ ಗಲಾಟೆ ಮಾಡೋದನ್ನ ನೋಡಿ ಊರಿನ ಜನಗಳೆಲ್ಲ ಬಂದು ಒಂದಷ್ಟು ಪ್ರಶ್ನೆ ಮಾಡಿದಾಗ ಗೊತ್ತಾಗಿದೆ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ. ಆಗ ಒದ್ದಿಲ್ ಗೆಳ್ಕೊಂಡು ಬಂದಿದ್ದಾರೆ. ಹಾಗೆ ವಿಚಾರಣೆ ಮಾಡ್ಬೇಕಾದ್ರೆ ಯಾರ ಮಗಳು ಅಂತ ಕೇಳಿದೆ. ನಿಮ್ಮ ಮಗಳು ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಸ್ವಾತಿ ನಿಮ್ಮ ಮಗಳೇನಾ? ಹೌದು ಸರ್, ಸ್ವಾತಿ ನನ್ನ ಮಗಳೇ. ರೌಡಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಆ್ಯಕ್ಷನ್ ತಗೊಳ್ತೀನಿ ಸರ್. ಈಗಲೇ ಬರ್ಕೊಡ್ತೀನಿ ಸರ್. ಕಂಪ್ಲೇಂಟ್ ಬರೆದು ರೆಡಿ ಇದೆ, ಇದೊಂದು ಸಿಗ್ನೇಚರ್ ಆಗ್ತದೆ. ಇಂಥವ್ರನ್ನ ಸುಮ್ಮನೆ ಬಿಡಬೇಡಿ ಸರ್, ಇವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂದರೆ ಮತ್ತೆ ರಾಬ್ರಿ ಕಿಡ್ನಾಪ್ ಅಂತ ಶುರು ಮಾಡ್ಕೊಳ್ತಾರೆ. ಮುತ್ತು ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಇವ್ರ ಮೇಲೆ FIR ಮಾಡಿ ಈ ವಾರದಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಕೃಷ್ಣಪ್ಪ, ಒದ್ದೊಳಗೆ ಹಾಕಿ ಅವ್ರನ್ನ. ಸಮಯಕ್ಕೆ ಸರಿಯಾಗಿ ಅವರೆಲ್ಲ ಬಂದಿಲ್ಲ ಅಂದಿದ್ರೆ ಮಗು ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ ಸರ್. ಸರ್, ಆಮೇಲೆ ಇನ್ನೊಂದು ವಿಚಾರ, ಸ್ವಾತಿ ಅವರ ಅಜ್ಜಿ ಇದೇ ಊರಲ್ಲಿ ಕಳೆದೋಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದ್ರ ಬಗ್ಗೆ ಯಾವುದೇ ವಿಚಾರನೇ ಗೊತ್ತಾಗಲಿಲ್ಲ. ಕಾಣೆ ಆದರೂ ಡೀಟೇಲ್ಸ್ ಅಷ್ಟು ಬೇರೆ ಸ್ಟೇಷನ್ಗಳು ಕೊಟ್ಟಿದ್ದೀವಿ. ನಮ್ಮ PC ಒಂದಷ್ಟು ಕಡೆ ಹುಡುಕ್ತಾ ಇದ್ದಾರೆ. ಅಂಥದ್ದೇನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಖಂಡಿತವಾಗೂ ತಿಳಿಸ್ತೀವಿ. ಹರಿಣಿ ಆಕ್ಸಿಡೆಂಟ್ ವಿಚಾರದಲ್ಲೂ ಯಾವುದೇ ಅಪ್ಡೇಟ್ಸ್ ಇಲ್ಲ. ಮುಂಚೆ ಇದ್ದಿದ್ದ ಇನ್ಸ್ಪೆಕ್ಟರ್ಗೆಲ್ಲ ಡೀಟೇಲ್ಸ್ ಗೊತ್ತಿತ್ತು. ಈಗ ನೀವು ಬಂದಿದ್ದೀರಾ, ಏನಾದರೂ ಅಪ್ಡೇಟ್ ಇದೆಯಾ ಸರ್? ನೋಡಿ ಮುತ್ತು ಸರ್, ನಮಗೆ ಬರೋ ಎಲ್ಲ ಕೇಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಪೆಂಡಿಂಗ್ ಉಳ್ಕೊಳ್ಳಿದ್ದು ಅಂದರೆ ನಿಮ್ಮ ತೊಂದರೆ. ಯಾಕೆ ಏನು ಅಂತ ಗೊತ್ತಾಯ್ತಲ್ಲ ಸರ್. ಅರಣ್ಯ ಆಕ್ಸಿಡೆಂಟ್ ವಿಷಯದಲ್ಲಿ ಏನಾದರೂ ಗೊತ್ತಾದರೆ ಖಂಡಿತ ತಿಳಿಸ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ನಂಬರ್ ಇದೆಯಲ್ಲ, ಕಾಲ್ ಮಾಡಿ, ತಕ್ಷಣ ಬರ್ತೀನಿ. ನಿಮ್ಮ ಕೇಸ್ ಅಷ್ಟೇ ಇಲ್ಲ ಸರ್, ಇನ್ನೊಂದು ಕೇಸ್ ಪೆಂಡಿಂಗಲ್ಲಿದೆ. ನಾನು ಆದಷ್ಟು ಬೇಗ ಆ ಕೇಸ್ನ ಕಂಡುಹಿಡಿಯಲೇಬೇಕು.